ಈಗ ಈವೆಂಟ್ಗಳಲ್ಲಿ ಅಷ್ಟೆಲ್ಲ ಮಾತಾಡ್ತಾ ಅವತ್ತು ದರ್ಶನ್ ಸರ್ ಪಕ್ಕ ಇದ್ದರು. ನಾನು ನೆಗೆಟಿವ್ ಏನೂ ಕೇಳ್ತಿಲ್ಲ, ನೆಗೆಟಿವ್ ಬಗ್ಗೆ ನನಗೇನು ಬೇಕಾಗೂ ಇಲ್ಲ. ಬಟ್ ಅವರಂದರೆ ನಮ್ಮೆಲ್ರಿಗೂ ಇಷ್ಟ. ಇವತ್ತೇನಿದೆ ಆ ಪರಿಸ್ಥಿತಿ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವು ಯಾರೂ ಅಲ್ಲ. ಸೊ ಅದನ್ನು ನಾನು ಟಚ್ ಮಾಡಲ್ಲ. ಬಟ್ ಅವತ್ತು ಪಕ್ಕ ಕೂತಿದ್ರು, ಆ ಒಂದು ಖುಷಿ, ಆ ಒಂದು ಸಪೋರ್ಟು, ಅದು ಗಜ ಸಪೋರ್ಟು, ಆನೆ ಸಪೋರ್ಟು ಅಂತೀವಲ್ಲ ಹಾಗೆ. ಇವತ್ತೆಷ್ಟು ಮಿಸ್ ಮಾಡ್ಕೊತಿದ್ರು? ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ ಟೈಮಲ್ಲಿ ನನ್ನ ಸ್ವಂತ ತಂದೆ ತಾಯಿನೇ ನನಗೆ ಹೆತ್ತವರೇ ನನಗೆ ಸಪೋರ್ಟ್ ಕೊಟ್ಟಿಲ್ಲ, ನನ್ನ ಬೆನ್ನ ಹಿಂದೆ ನಿಂತ್ಕೊಂಡಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾರ ಕೈಲಿ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಯಾವ ಥರ ಥಿಯೇಟರ್ಸ್ ತೊಗೊಳ್ಬೇಕು, ಹೇಗೆ ಪ್ರಮೋಷನ್ ಮಾಡ್ಕೊಬೇಕು ಅದು ಏನೂ ಗೊತ್ತಿಲ್ಲ. ಆ ಟೈಮಲ್ಲಿ ಅವ್ರು ಬಂದು ನಿಂತು ಒಂದು ಬೆನ್ನು ತಟ್ಟಿ, ನಾನು ನಿನಗೋಸ್ಕರ ಇದ್ದೀನಿ, ನಿನ್ನ ತಲೆ ಕೆಡ್ಸ್ಕೊಬೇಡ, ಅವರೆಲ್ಲ ಅವ್ರಿಗೆ ಬೇಕಾಗೇ ಇರಲಿಲ್ಲ ಇದೆಲ್ಲ ಮಾಡೋದಕ್ಕೆ. ನನಗೆ ಕರೆಕ್ಟ್ ಎಲ್ಲ ಮಾಡಿಕೊಟ್ರು. ಸೊ ಅದು ಜೀವನದಲ್ಲಿ ಯಾವತ್ತಿದ್ರೂ ನಾನು ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಆ ಒಂದು ವಿಷಯಕ್ಕೆ. ಈ ಸಿನಿಮಾಗೂ ಕೂಡ ಅಂದ್ಕೊಂಡಿದ್ದೆ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ, ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳಿ. ಈ ಕಲ್ಟ್ ಜರ್ನಿನಲ್ಲಿ ಅವ್ರದ್ದೇನಾದರೂ ಪಾತ್ರ ಇದೆಯಾ? ಖಂಡಿತವಾಗ್ಲೂ ಈ ಸಿನಿಮಾ ಶುರುವಾಗಿದ್ದಕ್ಕೆ ಫೌಂಡೇಶನ್ ಹಾಕಿದ್ದೆ ಅವರು. ಫಸ್ಟು ಅವರೇ ಎಲ್ಲ ಫೈನಲ್ ಮಾಡಿದ್ದು, ಎಲ್ಲ ಒಂದು ಟೀಮ್ ಸೆಟ್ ಮಾಡಿಕೊಟ್ಟಿದ್ದು ಎಲ್ಲನೂ ಕೂಡ ಅವತ್ತು ಈ ಸಿನಿಮಾಗೆ ತುಂಬ ತೂಕ ಇದೆ. ವಾವ್. ಅವ್ರಿಗೆ ನೋಡಿ, ಬ್ರದರ್ ಫ್ರಮ್ ಅನದರ್ ಮದರ್ ಅಂದರೆ ಒಬ್ಬರಲ್ಲ, ಬೇಜಾನ್ ಜನ ಬ್ರದರ್ಗಳಿದ್ದಾರೆ ಅಲ್ವಾ? ಹಂಗೆ ಪ್ರೀತಿ ಹಂಚ್ತಾರೆ ಅವರು. ಕರೆಕ್ಟ್. ಈಗ ಒಂದು ನೋನ್ ಪರ್ಸನಾಲಿಟಿ ಜೊತೆ ಇರೋವಾಗ ನಿಮಗೆ ಸೆಲೆಬ್ರಿಟಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಹೊಸದೇನಿಲ್ಲ, ಎಲ್ಲರೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಇರ್ತೀರ. ಬಟ್ ಫಸ್ಟ್ ಟೈಮ್ ದರ್ಶನ್ ಸರ್ನ ಮೀಟ್ ಮಾಡಿದ್ದು ನೆನಪು ಏನಾದರೂ ಹಂಚ್ಕೋಬೋದಾ? ಅವ್ರ ಮನೆಯಲ್ಲೇ ಫಸ್ಟ್ ಟೈಮು. ಯಾವ ಟೈಮ್ ಅದು ಗೊತ್ತಿಲ್ಲ ಮ್ಯಾಮ್, ಎಕ್ಸಾಕ್ಟ್ಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ವರ್ಷ ಹಿಂದೆ ಅಂತ ಹೇಳಿ. ಸೋಫಾದಲ್ಲಿ ನಾನು ಕೂತಿದ್ದೆ. ಅಂದರೆ ಒಂದಷ್ಟು ಸಿನಿಮಾಗಳು ನೋಡಿದ್ದೆ ನಾನು, ದಾಸ ಅದು ಇದು ಸ್ವಲ್ಪ ಒಂದಷ್ಟು ನೋಡಿದ್ದೆ ಸಿನಿಮಾಗಳು. ಬಟ್ ಫಸ್ಟ್ ಟೈಮ್ ಒಂದು ಸ್ಟಾರ್, ಆ ಪರ್ಸ್ನಾಲಿಟಿ, ಆ ಗತ್ತು, ಹೀರೋ ಅಂದರೆ ಹಂಗಿರ್ಬೇಕಲ್ಲ, ಸ್ನಾನ ಗಿನ ಮಾಡಿಕೊಂಡು ಕೂಗಿ ಮಾಡ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಶಾರ್ಟ್ಸಲ್ಲಿ ಸ್ಲಿಪ್ಪರ್ಸ್ ಟಕ 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 ಅಂತ ಹಿಂಗೆ ಸ್ಟೇರ್ ಕೇಸಿಂದ ಹೇಳ್ಕೊಂಡು ಬಂದರು. ಒಂದು ಆನೆ, ಒಂದು ಹುಲಿ ಬಂದಂಗೆ ಬಂದರು. ಆವಾಗ ಗೊತ್ತಾಯಿತು ಒಂದು ಸ್ಟಾರ್ಗೆ ಹಿಂಗೆ ಇರಬೇಕು ಗತ್ತು ಅಂತ ಹೇಳಿ. ನಿಜ, ಫಸ್ಟ್ ಟೈಮ್ ನಾನು ನೋಡಿದಾಗ. ಕರೆಕ್ಟ್. ಏನೋ ಒಂಥರ ಪರ್ಸ್ನಾಲಿಟಿನೇ ಅಷ್ಟು ಖುಷಿ ಕೊಡುತ್ತೆ ಸ್ಕ್ರೀನ್ ಮೇಲೆ ನೋಡಲಿ. ಮಾತುಗಳು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಬೆಳೆಸೋ ಗುಣ, ಹೊಟ್ಟೆ ಕಿಚ್ಚಿಲ್ಲ, ಇವನಿಗೇನೋ ಆಗ್ಬಿಡ್ತಿದೆಯಲ್ಲ ನನಗಿಲ್ವಲ್ಲ, ಯಾವುದಿಲ್ಲ ಅವರಿಗೆ. ಬೆಳೆಸಬೇಕು, ಎಲ್ರಿಗೂ ಸಪೋರ್ಟ್ ಮಾಡಬೇಕು, ಎಲ್ರಿಗೂ ಪ್ರೀತಿ ಹಂಚಬೇಕು, ತುಂಬ ಪ್ರೀತಿಯಿಂದ ಎಲ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಸೊ ಅದನ್ನೆಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ ಅವತ್ತು. ಏನಕ್ಕಂದರೆ ಈಗ ನಮಗೆ ರೆಸ್ಪೆಕ್ಟ್ ಕೊಡೋದು ಓಕೆ ಸಹಜ, ನಮ್ಮ ಸ್ಟಾಫ್ಗೆ ರೆಸ್ಪೆಕ್ಟ್ ಕೊಡೋದು ಅದು ಯಾರೂ ಕೊಡೋಲ್ಲ. ಬನ್ನಿಮ್ಮ ಕೂತ್ಕೊಳ್ಳಿ, ಕೂರ್ಸಪ್ಪ ಅವ್ರಿಗೆ, ಟೀ ಕೊಡಪ್ಪ ಅವ್ರಿಗೆ. ಸೊ ಅದೊಂದು ಕಾಳಜಿ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ ಅದು. ಸೊ ಅವತ್ತು ಅವ್ರದ್ರಲ್ಲಿ ನಾನು ನೋಡಿದೆ. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಚಿಕ್ಕ ಕುಟುಂಬ ಇದ್ದಂಗೆ, ಎಲ್ರಿಗೂ ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿರ್ತಾರೆ. ಇದೇ ಸೀನ್ಗಳು, ಇದೇ ಸಿಚುವೇಶನ್ಸ್ಗಳು ವಾಪಸ್ ಬರಲಿ ಸರ್, ಬೇಗ ವಾಪಸ್ ಖಂಡಿತ ಬರುತ್ತೆ ಅಲ್ವಾ? ಭರವಸೆ ಇದೆ, ಒಂದಿನ ಒಳ್ಳೇದಾಗುತ್ತೆ. ಡೆಫಿನೆಟ್ಲಿ ಆಗುತ್ತೆ.